ನಮಸ್ಕಾರ. ಮುಖ್ಯಾಂಶಗಳು. ತಮಿಳುನಾಡು, ಕೇರಳ, ಪುದುಚೇರಿಯಲ್ಲಿ ವಿಧಾನಸಭಾ ಚುನಾವಣೆಗೆ ಭರದ ಸಿದ್ಧತೆ. ನಾಳೆ ಮತದಾನ. ಕೇಂದ್ರದಿಂದ ರಾಜ್ಯಕ್ಕೆ 15 ಲಕ್ಷ ಡೋಸ್ ಕೋವಿಡ್-19 ಲಸಿಕೆ ಪೂರೈಕೆ, ಕೊರತೆ ಉಂಟಾಗದಂತೆ ಸಕಲ ಕ್ರಮ. ಸಚಿವ ಡಾ ಕೆ ಸುಧಾಕರ್. ರೈತರಿಗೆ ಅನುಕೂಲ ಕಲ್ಪಿಸಲು ಸಾಲದ ಮೊತ್ತ ಹೆಚ್ಚಳ. ಹೊಸದಾಗಿ 27 ಲಕ್ಷ ರೈತರಿಗೆ 16 ಲಕ್ಷ ಕೋಟಿ ರೂಪಾಯಿ ಸಾಲ ಸೌಲಭ್ಯ. ಎಸ್ಟಿ ಸೋಮಶೇಖರ್. ಗೃಹ ಸಚಿವ ಅಮಿತ್ ಶಾ ಛತ್ತೀಸ್ಗಢ ಭೇಟಿ. ನಕ್ಸಲ್ ವಿರುದ್ಧದ ಕಾರ್ಯಾಚರಣೆಯಲ್ಲಿ ಹುತಾತ್ಮ ಯೋಧರಿಗೆ ಶ್ರದ್ಧಾಂಜಲಿ. ವಾರ್ತೆಗಳ ವಿವರ. ತಮಿಳುನಾಡು, ಕೇರಳ ಮತ್ತು ಪುದುಚೇರಿಯಲ್ಲಿ ನಾಳೆ ವಿಧಾನಸಭಾ ಚುನಾವಣೆ ನಡೆಯಲಿದ್ದು, ಚುನಾವಣಾ ಆಯೋಗ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ. ತಮಿಳುನಾಡಿನ 234, ಕೇರಳದ 140 ಹಾಗೂ ಪುದುಚೇರಿಯ 30 ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದ್ದು, ಮುಕ್ತ ಹಾಗೂ ನ್ಯಾಯಸಮ್ಮತ ಚುನಾವಣೆಗೆ ಆಯೋಗ ಸಜ್ಜಾಗಿದೆ. ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳದಲ್ಲಿ 3ನೇ ಹಂತದ ಮತದಾನ ನಾಳೆ ನಡೆಯಲಿದೆ. ಅಸ್ಸಾಂನ 40 ಹಾಗೂ ಪಶ್ಚಿಮ ಬಂಗಾಳದ 31 ಸ್ಥಾನಗಳಿಗೆ ಈ ಹಂತದಲ್ಲಿ ಚುನಾವಣೆ ನಡೆಯುತ್ತಿದೆ. ಈ ಮಧ್ಯೆ ತಮಿಳುನಾಡಿನ ಕನ್ಯಾಕುಮಾರಿ ಹಾಗೂ ಕೇರಳದ ಮಲಾಪುರಂ ಲೋಕಸಭಾ ಕ್ಷೇತ್ರಗಳಿಗೂ ಉಪಚುನಾವಣೆ ನಡೆಯಲಿದ್ದು, ವ್ಯಾಪಕ ಬಂದೋಬಸ್ತ್ ನಿಯೋಜಿಸಲಾಗಿದೆ. केंद्र शासित प्रदेश पुदुचेरी में विधानसभा चुनाव के मद्देनजर निर्वाचन आयोग ने मतदान के लिए विभिन्न मानक संचालन प्रक्रियाएं जारी की हैं। निर्वाचन आयोग के ದೇಶಾದ್ಯಂತ ಕೋವಿಡ್-19 ಎರಡನೇ ಅಲೆ ಹೆಚ್ಚುತ್ತಿದ್ದು, ಸೋಂಕಿನ ಪ್ರಕರಣಗಳು ಆತಂಕಕಾರಿಯಾಗಿ ಏರುತ್ತಿರುವ ಹಿನ್ನೆಲೆಯಲ್ಲಿ ಅನೇಕ ರಾಜ್ಯಗಳು ಹಲವು ನಿರ್ಬಂಧ ಹಾಗೂ ಮುನ್ನೆಚ್ಚರಿಕಾ ಮಾರ್ಗಸೂಚಿಗಳನ್ನು ಪ್ರಕಟಿಸಿವೆ. ಕೋವಿಡ್-19 ಪ್ರಕರಣಗಳು ತೀವ್ರವಾಗಿ ಹೆಚ್ಚಳವಾಗುತ್ತಿರುವ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದಲ್ಲಿ ರಾತ್ರಿ ಕರ್ಫ್ಯೂ ಹಾಗೂ ವಾರಾಂತ್ಯದ ಲಾಕ್ಡೌನ್ ಘೋಷಣೆ ಮಾಡಲಾಗಿದೆ. ನಿನ್ನೆ ಮುಖ್ಯಮಂತ್ರಿ ಉದ್ದವ್ ಠಾಕ್ರೆ ನೇತೃತ್ವದಲ್ಲಿ ನಡೆದ ಸಭೆಯ ಬಳಿಕ ಮಾಹಿತಿ ನೀಡಿದ ಸಚಿವ ಅಸ್ಲಾಂ ಶೇಖ್, ಇಂದಿನಿಂದ ಜಾರಿಗೆ ಬರುವಂತೆ ಪ್ರತಿದಿನ ರಾತ್ರಿ 8ರಿಂದ ಬೆಳಗ್ಗೆ 7 ಗಂಟೆಯವರೆಗೆ ಕರ್ಫ್ಯೂ ಹೇರಲು ನಿರ್ಧರಿಸಲಾಗಿದೆ. ಅದೇ ರೀತಿ ಶುಕ್ರವಾರ ರಾತ್ರಿ 8 ಗಂಟೆಯಿಂದ ಸೋಮವಾರ ಬೆಳಗ್ಗೆ 7 ಗಂಟೆಯವರೆಗೆ ವಾರಾಂತ್ಯದ ಲಾಕ್ಡೌನ್ ಜಾರಿಗೊಳಿಸಲಾಗಿದೆ. ಈ ಕುರಿತು ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಲಾಗುತ್ತಿದ್ದು, ಏಪ್ರಿಲ್ 15ರ ಬಳಿಕ ಪರಿಸ್ಥಿತಿ ಅವಲೋಕಿಸಿ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. यानी अभी सिर्फ जो है टेक अवे और पार्सल की जो है फैसिलिटी दी जाएगी, बाकी बंद किया जाएगा. केंद्र शासित प्रदेश जम्मू कश्मीर में कोरोना ಈ ನಡುವೆ ಜಮ್ಮು ಕಾಶ್ಮೀರದಲ್ಲಿ ಕೂಡ ಕೋವಿಡ್-19 ಪ್ರಕರಣ ಏರಿಕೆ ಹಿನ್ನೆಲೆಯಲ್ಲಿ ಇಂದಿನಿಂದ ಏಪ್ರಿಲ್ 18ರವರೆಗೆ 1ರಿಂದ 9ನೇ ತರಗತಿಯವರೆಗೂ ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ಜೊತೆಗೆ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವವರ ಸಂಖ್ಯೆಯನ್ನು 200ಕ್ಕೆ ಸೀಮಿತಗೊಳಿಸಿ ಆದೇಶ ಹೊರಡಿಸಲಾಗಿದೆ. कोरोना के कारण 513 लोगों की मौत हुई है. ಬಿಹಾರದಲ್ಲೂ ಏಪ್ರಿಲ್ 11ರವರೆಗೆ ಶಾಲಾ ಕಾಲೇಜುಗಳು ಹಾಗೂ ತರಬೇತಿ ಸಂಸ್ಥೆಗಳನ್ನು ಸ್ಥಗಿತಗೊಳಿಸಲು ಸರ್ಕಾರ ಆದೇಶ ಹೊರಡಿಸಿದೆ. ಈ ತಿಂಗಳ ಅಂತ್ಯದವರೆಗೆ ಯಾವುದೇ ಸಾರ್ವಜನಿಕ ಸಭೆಗಳನ್ನು ನಡೆಸದಂತೆ ನಿರ್ಬಂಧಗಳನ್ನು ಹೇರಲಾಗಿದೆ. ಇನ್ನು ರಾಜಸ್ಥಾನದಲ್ಲಿಯೂ ಕೋವಿಡ್-19 ಪ್ರಕರಣಗಳು ಹೆಚ್ಚುತ್ತಿದ್ದು, ರಾಜ್ಯ ಸರ್ಕಾರ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಲಾಕ್ಡೌನ್ ರೀತಿಯ ನಿರ್ಬಂಧಗಳನ್ನು ಜಾರಿಗೊಳಿಸಿದೆ. ಹೊರ ರಾಜ್ಯಗಳಿಂದ ಆಗಮಿಸುವವರಿಗೆ ಆರ್ಟಿಪಿಸಿಆರ್ ಪರೀಕ್ಷೆ ಕಡ್ಡಾಯಗೊಳಿಸಿವೆ. ಜೊತೆಗೆ ಶಾಲಾ ಕಾಲೇಜುಗಳಿಗೆ ರಜೆ, ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವವರ ಸಂಖ್ಯೆಯಲ್ಲಿ ಮಿತಿ, ರಾತ್ರಿ ಕರ್ಫ್ಯೂ ವಿಧಿಸಲು ಜಿಲ್ಲಾಡಳಿತಗಳಿಗೆ ಅನುಮತಿ ಸೇರಿದಂತೆ ಹಲವು ಕಟ್ಟುನಿಟ್ಟಿನ ನಿಯಮಗಳನ್ನು ಹೊರಡಿಸಿದೆ. ಕೇಂದ್ರ ಸರ್ಕಾರದಿಂದ ನಿನ್ನೆ 15 ಲಕ್ಷಕ್ಕೂ ಹೆಚ್ಚು ಲಸಿಕೆಯನ್ನು ರಾಜ್ಯಕ್ಕೆ ಪೂರೈಸಲಾಗಿದೆ ಎಂದು ಆರೋಗ್ಯ ಸಚಿವ ಡಾ ಕೆ ಸುಧಾಕರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಪೈಕಿ 10 ಲಕ್ಷ ಲಸಿಕೆಯನ್ನು ಬೆಂಗಳೂರಿಗೆ, 5 ಲಕ್ಷ ಲಸಿಕೆಯನ್ನು ಬೆಳಗಾವಿಗೆ ಕಳುಹಿಸಲಾಗಿದೆ. ಇದಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದರು. ರಾಜ್ಯದಲ್ಲಿ ನಿನ್ನೆಯವರೆಗೂ 46,02,000 ಲಸಿಕೆ ನೀಡಲಾಗಿದ್ದು, ಕೋವಿಡ್-19 ಎರಡನೇ ಅಲೆ ನಿಯಂತ್ರಿಸುವ ನಿಟ್ಟಿನಲ್ಲಿ ಸರ್ಕಾರ ಎಲ್ಲಾ ರೀತಿಯ ಪ್ರಯತ್ನ ಮಾಡುತ್ತಿರುವುದಾಗಿ ತಿಳಿಸಿದರು. ಮೇ ಮಾಸಾಂತ್ಯದವರೆಗೂ ಇದೇ ಪರಿಸ್ಥಿತಿ ಇರುವ ಬಗ್ಗೆ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ವರದಿ ನೀಡಿದ್ದು, ಸೋಂಕು ಹರಡುವಿಕೆ ತಡೆಗಟ್ಟುವಲ್ಲಿ ಸಾರ್ವಜನಿಕರ ಸಹಭಾಗಿತ್ವ ಅಗತ್ಯವಾಗಿದೆ. ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ವ್ಯಕ್ತಿಗತ ಅಂತರ, ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಬೇಕಾಗಿದೆ. ಸಾರ್ವಜನಿಕರ ಆರೋಗ್ಯ ರಕ್ಷಣೆಗೆ ಸರ್ಕಾರ ಬದ್ಧವಾಗಿದೆ ಎಂದು ಸಚಿವರು ತಿಳಿಸಿದರು.
ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 1,03,558 ಹೊಸ ಕೋವಿಡ್-19 ಪ್ರಕರಣಗಳು ಬೆಳಕಿಗೆ ಬಂದಿವೆ. ಇದರೊಂದಿಗೆ 478 ಮಂದಿ ಮೃತಪಟ್ಟಿದ್ದಾರೆ. ದೇಶದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 1,25,89,067ಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಇದುವರೆಗೆ 1,16,82,136 ಮಂದಿ ಗುಣಮುಖರಾಗುವುದರೊಂದಿಗೆ ಚೇತರಿಕೆ ಪ್ರಮಾಣ 92.80ಗೆ ಏರಿಕೆಯಾಗಿದೆ. ಒಟ್ಟು 7,41,830 ಸಕ್ರಿಯ ಪ್ರಕರಣಗಳಿದ್ದು 5.89%ರಷ್ಟಿದೆ. ಇದುವರೆಗೆ 1,65,101 ಮಂದಿ ಮೃತಪಟ್ಟಿದ್ದು ಈ ಪ್ರಮಾಣ 1.31ರಷ್ಟಿದೆ. ಕೊರೋನಾ ಹೆಚ್ಚಳ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಪ್ರಕಟಿಸಿದ್ದ ಮಾರ್ಗಸೂಚಿಯಲ್ಲಿ ಅಲ್ಪ ಬದಲಾವಣೆ ಮಾಡಿ ನಿನ್ನೆ ಪರಿಷ್ಕೃತ ಆದೇಶವನ್ನು ಬಿಡುಗಡೆ ಮಾಡಲಾಗಿದೆ. ಹಲವು ಮನವಿಗಳನ್ನು ಪರಿಗಣಿಸಿ ರಾಜ್ಯದಲ್ಲಿ ಜಿಮ್ಗಳ ಕಾರ್ಯನಿರ್ವಹಣೆಯನ್ನು ಒಟ್ಟು ಸಾಮರ್ಥ್ಯದ 50%ಕ್ಕೆ ಸೀಮಿತಗೊಳಿಸಿ ಅನುಮತಿ ನೀಡಲಾಗಿದೆ. ಕಟ್ಟುನಿಟ್ಟಿನ ಸೋಂಕು ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಾಲಿಸುವಂತೆ ಜಿಮ್ಗಳಿಗೆ ಸೂಚಿಸಲಾಗಿದ್ದು, ನಿಯಮ ಉಲ್ಲಂಘನೆಯಾದರೆ ಅಂತಹ ಜಿಮ್ಗಳನ್ನು ಕೋವಿಡ್ ಸಂಕಷ್ಟ ಪರಿಸ್ಥಿತಿ ಮುಗಿಯುವವರೆಗೆ ಮುಚ್ಚಿಸಲಾಗುವುದು ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಪಿ ರವಿಕುಮಾರ್ ಆದೇಶಿಸಿದ್ದಾರೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾ ಹರ್ಷವರ್ಧನ್ ಅವರು ಇಂದು ಸಮಗ್ರ ಕಾಯಿಲೆಗಳ ಕಣ್ಗಾವಲು ಕಾರ್ಯಕ್ರಮದ ಮಾಹಿತಿ ವೇದಿಕೆಯನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಲಿದ್ದಾರೆ. ಈ ಕುರಿತು ಟ್ವೀಟ್ ಮೂಲಕ ಮಾಹಿತಿ ನೀಡಿರುವ ಅವರು, ಈ ಯೋಜನೆ ದೇಶದಲ್ಲಿ ಸಾಂಕ್ರಾಮಿಕ ಕಾಯಿಲೆಗಳ ಮೇಲೆ ನಿಗಾ ಇರಿಸುವ ಕಣ್ಗಾವಲು ವ್ಯವಸ್ಥೆಯನ್ನು ಸದೃಢಗೊಳಿಸಲಿದೆ ಎಂದಿದ್ದಾರೆ. ಈ ವ್ಯವಸ್ಥೆ ರಾಜ್ಯಗಳಿಗೆ ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಹೆಚ್ಚಿನ ಎಚ್ಚರಿಕೆ ವಹಿಸಲು ನೆರವಾಗಲಿದೆ. ಭಾರತೀಯ ರೈಲ್ವೆ ಇಂದಿನಿಂದ 71 ಕಾಯ್ದಿರಿಸದ ರೈಲ್ವೆ ಸೇವೆಯನ್ನು ಆರಂಭಿಸಿದೆ. ಇವು ವಾರಾಣಸಿ, ಸುಲ್ತಾನ್ಪುರ, ಅಮೃತ್ಸರ, ಪಠಾಣ್ಕೋಟ್, ದೆಹಲಿ, ಪಾಣಿಪತ್ ಸೇರಿದಂತೆ ಹಲವು ಪ್ರದೇಶಗಳನ್ನು ಸಂಪರ್ಕಿಸಲಿವೆ. ಪ್ರಯಾಣಿಕರಿಗೆ ಸುರಕ್ಷಿತ ಹಾಗೂ ಆರಾಮದಾಯಕ ಪ್ರಯಾಣ ಒದಗಿಸುವ ಉದ್ದೇಶದಿಂದ ಈ ಸೇವೆಗಳನ್ನು ಆರಂಭಿಸಲಾಗಿದೆ ಎಂದು ಉತ್ತರ ರೈಲ್ವೆ ಇಲಾಖೆ ತಿಳಿಸಿದೆ. ಭಾರತೀಯ ಜನತಾ ಪಕ್ಷ ಬಿಜೆಪಿಯ ಸಂಸ್ಥಾಪನಾ ದಿನದ ಅಂಗವಾಗಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಪಕ್ಷದ ಕಾರ್ಯಕರ್ತರನ್ನುದ್ದೇಶಿಸಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡಲಿದ್ದಾರೆ. ಪಕ್ಷದ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ಕೂಡ ಈ ಸಂದರ್ಭದಲ್ಲಿ ಭಾಷಣ ಮಾಡಲಿದ್ದಾರೆ. ನಾಳೆ ದೇಶಾದ್ಯಂತ ಎಲ್ಲಾ ಬೂತ್ ಮಟ್ಟಗಳಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಪಕ್ಷದ ಸಿದ್ಧಾಂತ ಹಾಗೂ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಸ್ವಾತಂತ್ರ್ಯ ಯೋಧ, ದೀನ ದಲಿತರ ಧ್ವನಿಯಾಗಿದ್ದ ಭಾರತದ ಮಾಜಿ ಉಪಪ್ರಧಾನಿ ಡಾ ಬಾಬು ಜಗಜೀವನ್ ರಾಮ್ ಅವರ ಜನ್ಮದಿನದಂದು ಗಣ್ಯರು ಗೌರವ ನಮನ ಸಲ್ಲಿಸಿದ್ದಾರೆ. ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು, ಹಿರಿಯ ರಾಜಕಾರಣಿ, ಸ್ವಾತಂತ್ರ್ಯ ಹೋರಾಟಗಾರ ಬಾಬು ಜಗಜೀವನ್ ರಾಮ್ ಅವರು ನುರಿತ ಆಡಳಿತಗಾರರಾಗಿದ್ದರು. ರಾಜಕಾರಣಿಯಾಗಿ ಅವರ ಸಾಧನೆಗಳು ಸಮಾಜದ ದುರ್ಬಲ ವರ್ಗಗಳಿಗೆ ಸ್ಫೂರ್ತಿ ನೀಡಿತ್ತು ಎಂದು ತಮ್ಮ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರ, ಸಾಮಾಜಿಕ ನ್ಯಾಯದ ಹರಿಕಾರ, ದೀನ ದಲಿತರ ಧ್ವನಿಯಾಗಿದ್ದ ನಾಯಕ, ಮಾಜಿ ಉಪಪ್ರಧಾನಿ ಡಾ ಬಾಬು ಜಗಜೀವನ್ ರಾಮ್ ಅವರ ಸೇವೆಯನ್ನು ದೇಶ ಎಂದಿಗೂ ಸ್ಮರಿಸುತ್ತದೆ. ಸಮಾಜದ ಶೋಷಿತರು ಹಾಗೂ ವಂಚಿತರಿಗೆ ಉಂಟಾಗುತ್ತಿದ್ದ ಅನ್ಯಾಯದ ವಿರುದ್ಧ ಹೋರಾಟ ಸದಾ ಪ್ರೇರಣಾತ್ಮಕವಾಗಿರುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ದಾರೆ. ಮಾಜಿ ಉಪಪ್ರಧಾನಿ ಡಾ ಬಾಬು ಜಗಜೀವನ್ ರಾಮ್ ಅವರ 116ನೇ ಜಯಂತಿ ಅಂಗವಾಗಿ ವಿಧಾನಸೌಧದ ಬಳಿ ಅವರ ಪ್ರತಿಮೆಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮಾಲಾರ್ಪಣೆ ಮಾಡಿ ಪುಷ್ಪ ನಮನ ಸಲ್ಲಿಸಿದರು. ಸಮಾಜ ಕಲ್ಯಾಣ ಇಲಾಖೆ ಸಚಿವ ಶ್ರೀರಾಮುಲು ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಫೋಟೋ ನೋಡಿ ಸರ್.
ಬಳಿಕ ಯಡಿಯೂರಪ್ಪ ಶೋಷಿತರ ಹಕ್ಕುಗಳಿಗಾಗಿ ಹೋರಾಟ ಮಾಡಿದ ಅಗ್ರಗಣ್ಯ ನಾಯಕರಲ್ಲಿ ಬಾಬು ಜಗಜೀವನ್ ರಾಮ್ ಕೂಡ ಒಬ್ಬರಾಗಿದ್ದು ಹಸಿರು ಕ್ರಾಂತಿಯ ಹರಿಕಾರರಾಗಿ ಜನಮಾನಸದಲ್ಲಿ ನೆಲೆಯೂರಿದ್ದಾರೆ. ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಆಹಾರ ಕೊರತೆ ಎದುರಾಗಿ ಜನರು ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾಗ ಸುಧಾರಿತ ತಳಿಗಳನ್ನು ಬಳಸಿಕೊಂಡು ಹಸಿರು ಕ್ರಾಂತಿಯನ್ನು ಸಾಧಿಸುವಲ್ಲಿ ಬಾಬು ಜಗಜೀವನ್ ರಾಮ್ ಅವರು ಅಪಾರ ಸೇವೆ ಸಲ್ಲಿಸಿದ್ದಾರೆ. ರಾಷ್ಟ್ರದ ಕೃಷಿ ಹಾಗೂ ರಕ್ಷಣಾ ಸಚಿವರಾಗಿ ಹಲವು ಕೊಡುಗೆಗಳನ್ನು ನೀಡಿರುವ ಬಾಬು ಜಗಜೀವನ್ ರಾಮ್ ಅವರ ಆದರ್ಶ ಚಿಂತನೆಗಳು ಎಲ್ಲ ಕಾಲಕ್ಕೂ ಮಾದರಿ ಎಂದರು. ದೇಶದ ಬೆನ್ನುಬಲಾದ ರೈತ ಮತ್ತು ಯೋಧ ಈ ಇಬ್ಬರಿಗೂ ಸಂಬಂಧಿಸಿದ ಜಾತಿಗಳಿಗೆ ಜಗಜೀವನ್ ಅವರ ನಾಯಕತ್ವದಲ್ಲಿ ದೊರೆತ ಮಾರ್ಗದರ್ಶನ ಮತ್ತು ನಾಯಕತ್ವ ಸ್ಮರಣೀಯವಾದಂಥದ್ದು. ದೇಶ ಕಂಡಂಥ ಅಪ್ರತಿಮ ನಾಯಕರು ಡಾಕ್ಟರ್ ಬಾಬು ಜಗಜೀವನ್ ಅವರು ಪಾಲಿಸಿದ ಆದರ್ಶ ಮತ್ತು ಚಿಂತನೆಗಳು ಎಲ್ಲ ಕಾಲಕ್ಕೂ ಮಾದರಿಯಾಗಿವೆ. ಶೋಷಿತ ವರ್ಗದ ಜನರಿಗೆ ಆಶಾಕಿರಣವಾಗಿದ್ದ ಅವರ ವ್ಯಕ್ತಿತ್ವ ಜೀವನ ಚರಿತ್ರೆ ಯುವ ಪೀಳಿಗೆಗೆ ಪರಿಚಯಿಸುವ ಕಾರ್ಯ ಆಗಬೇಕು. ಈ ಬಾರಿ ರಾಜ್ಯದ 27 ಲಕ್ಷ ರೈತರಿಗೆ ಹೊಸದಾಗಿ ಸಾಲ ನೀಡಲು ರಾಜ್ಯ ಸರ್ಕಾರ ಮುಂದಾಗಿರುವುದಾಗಿ ಸಹಕಾರಿ ಮತ್ತು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ನಡೆದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 116ನೇ ಜಯಂತಿ ಮಹೋತ್ಸವದ ನಂತರ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ, ಸಾಲದ ಮೊತ್ತವನ್ನು ಹೆಚ್ಚಿಸಿ ರೈತರಿಗೆ ಅನುಕೂಲ ಮಾಡಲು ರಾಜ್ಯ ಸರ್ಕಾರ ಮುಂದಾಗಿದೆ. ಈ ವರ್ಷ 16 ಲಕ್ಷ ಕೋಟಿ ರೂಪಾಯಿಗಳನ್ನು ಸಹಕಾರ ಇಲಾಖೆಯ ಮೂಲಕ ರೈತರಿಗೆ ಸಾಲ ನೀಡಲಾಗುವುದು ಎಂದು ತಿಳಿಸಿದರು. 300 ಕೋಟಿ ಕೊಡಬೇಕು ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳ ಟಾರ್ಗೆಟ್ ಏನು? ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಯಾವುದೇ ತಾರತಮ್ಯವಿಲ್ಲದೆ 5300 ಕೋಟಿ ಇದ್ದದ್ದು 16,500 ಕೋಟಿ ಆಗಿದೆ. ಟಾರ್ಗೆಟ್ ಏನು ಫಿಕ್ಸ್ ಮಾಡಿದ್ದು ಅದಕ್ಕಿಂತ ಜಾಸ್ತಿ ಕೂಡ ಸಾಲವನ್ನು ಕೊಡ್ತಕ್ಕಂಥದ್ದಕ್ಕೆ ಮಾಡಿದೆ. 224 ಕ್ಷೇತ್ರನೂ ಒಂದೇ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಯಾವುದೇ ತಾರತಮ್ಯವಿಲ್ಲದೆ ಎಲ್ಲಾ ಕ್ಷೇತ್ರಗಳಿಗೂ ಒಂದೇ ರೀತಿಯ ಅನುದಾನ ನೀಡುತ್ತಿದ್ದಾರೆ. ಕೊರೋನಾ ನಿಯಂತ್ರಣ ವಿಚಾರದಲ್ಲಿ ಸಾಕಷ್ಟು ಕ್ರಮ ಕೈಗೊಳ್ಳಲಾಗಿದೆ ಎಂದು ಅವರು ಹೇಳಿದರು. ಕ್ಷೇತ್ರಕ್ಕೆ ಯಾವ ತರ ಅನುದಾನ ಕೊಡ್ತಾರೆ ಈಕ್ವಲ್ ಆಗಿ ನೋಡ್ತಕ್ಕಂಥದ್ದನ್ನ ವ್ಯವಸ್ಥೆಯನ್ನ ಇದುವರೆಗೂ ಮುಖ್ಯಮಂತ್ರಿಗಳು ಮಾಡ್ಕೊಂಡು ಬಂದಿದ್ದಾರೆ. ಆ ಥರದ್ದು ಯಾವುದೂ ಕೂಡ ನಮ್ಮ ಗಮನಕ್ಕೆ ಇದುವರೆಗೂ ಬಂದಿಲ್ಲ. ಗೃಹ ಸಚಿವ ಅಮಿತ್ ಶಾ ಇಂದು ಛತ್ತೀಸ್ಗಢದ ಜಗದಾಲ್ಪುರಕ್ಕೆ ಭೇಟಿ ನೀಡಿದ್ದು ನಕ್ಸಲ್ ವಿರುದ್ಧದ ಕಾರ್ಯಾಚರಣೆಯಲ್ಲಿ ಹುತಾತ್ಮರಾದ ಯೋಧರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು. बिल्कुल भी व्यर्थ नहीं जाएगा और लगातार इस तरह के उन्होंने भी साफ तौर पर कहा था कि जो भी ऑपरेशन नक्सलियों के खिलाफ चलाया जा रहा है वो ये ना उन्हीं शहीदों को श्रद्धांजलि देते हुए जिन्होंने अपने प्राणों को न्यौछावर किया अदम, और आज उन्हीं शहीद जवानों को श्रद्धांजलि देने पहुंचकर बीजापुर में जो मुठभेड़ हुई थी उसमें शहीद जो तमाम सैनिक थे जो वीरगति को प्राप्त हुए, जिन्होंने अपनी जो नक्सलियों का हिमायती रहा है उन पीछे भी है, तो एक समन्वित कार्रवाई कोशिश की जा रही है. दूसरी तरफ जो विकास की, तो ये जो घबराहट जरूर दिख रही है नक्सल प्रभावित जिलों के साथ उन्होंने बैठक की है. इस पूरी स्थिति की समीक्षा करने के लिए ಛತ್ತೀಸ್ಗಢ ಮುಖ್ಯಮಂತ್ರಿ ಭೂಪೇಶ್ ಬಘೇಲ್ ಹಾಗೂ ಉನ್ನತಾಧಿಕಾರಿಗಳೊಂದಿಗೆ ಅವರು ಸಭೆ ನಡೆಸಿದರು. और वहां वो पहुंचे, उन्होंने शहीद जवानों को श्रद्धांजलि भी दी. और इस वक्त मुख्यमंत्री भूपेश बघेल के साथ सुकमा बीजापुर बॉर्डर पर वरिष्ठ अधिकारियों के साथ एक बैठक भी चल रही है. बैठक की उन्होंने. ಛತ್ತೀಸ್ಗಢದ ಬಿಜಾಪುರ ಜಿಲ್ಲೆಯಲ್ಲಿ ನಿಷೇಧಿತ ಮಾವೋವಾದಿ ಗುಂಪಿನ ವಿರುದ್ಧ ನಡೆದ ದಾಳಿ ಸಂದರ್ಭ 22 ಯೋಧರು ಹುತಾತ್ಮರಾಗಿದ್ದರು. ತರೈಂ ವಲಯದ ಅರಣ್ಯದಲ್ಲಿ ಶೋಧ ಕಾರ್ಯಾಚರಣೆ ಹಮ್ಮಿಕೊಂಡಿದ್ದ ವೇಳೆ ನಕ್ಸಲರು ಯೋಧರ ಮೇಲೆ ದಾಳಿ ನಡೆಸಿದ್ದರು. ಯೋಧರು 12ಕ್ಕೂ ಹೆಚ್ಚು ನಕ್ಸಲರನ್ನು ಹೊಡೆದುರುಳಿಸಿದ್ದು ಭಾರೀ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಂಡಿದ್ದಾರೆ. ಸಭೆಯ ಬಳಿಕ ಮಾತನಾಡಿದ ಅಮಿತ್ ಶಾ, ಯೋಧರ ಬಲಿದಾನ ವ್ಯರ್ಥವಾಗಲು ಬಿಡುವುದಿಲ್ಲ. ನಕ್ಸಲ್ ವಿರುದ್ಧದ ಕಾರ್ಯಾಚರಣೆಯನ್ನು ಇನ್ನಷ್ಟು ತೀವ್ರಗೊಳಿಸಲಾಗುವುದು ಎಂದು ತಿಳಿಸಿದರು. ದೇಶದಲ್ಲಿ ನಡೆಯುತ್ತಿರುವ और इस दुर्भाग्यपूर्ण घटना ने इसको और आगे बढ़ाने का काम किया है. हम 2 मकाम और आगे बढ़े हैं. आज छत्तीसगढ़ शासन के मुख्यमंत्री बघेल जी के साथ सभी फोर्स के अफसरों के साथ अभी रिव्यू मीटिंग भी की और रिव्यू मीटिंग के अंदर ये लड़ाई की गति
किसी भी तरह से कम न हो, ये सुझाव अफसरों की ओर से ही आया, जो बताता है कि हमारे जवानों का मोरल अभी भी इंटैक्ट है और आगे बढ़ा है। और मैं देश को विश्वास दिलाना चाहता हूं कि लड़ाई रुकेगी नहीं और गति के साथ आगे बढ़ेगी और इसको हम अंजाम तक ले जाएंगे। ये लड़ाई में अंत में नक्सलवादियों के खिलाफ हमारी विजय निश्चित है। विगत 5-6 सालों के अंदर छत्तीसगढ़ के अंदर जितने भी कैंप अंदर तक ले जाने थे उसमें काफी बड़ी मात्रा में हमें सफलता मिली है। छत्तीसगढ़ शासन और भारत सरकार ने मिलकर अंदर जाने की गति को बढ़ाया है और उसी ही जुल्लाहट में इस प्रकार के घटनाएं सामने आती हैं। विकास के मोर्चे पर भी ढेर सारे काम हुए हैं। कोरोना के कारण थोड़ी गति विगत 1 साल में मंद हुई है, मगर मैं मानता हूं कि जितने भी सुझाव ट्राइबल जनप्रतिनिधि की ओर से, मुख्यमंत्री छत्तीसगढ़ की ओर से, छत्तीसगढ़ के सांसदों की ओर से मिले हैं, वो सभी पर कार्यवाही चालू है। तो ट्राइबल ದೇಶದಲ್ಲಿ ನಡೆಯುತ್ತಿರುವ ಕೋವಿಡ್-19 ಲಸಿಕಾ ಅಭಿಯಾನದಲ್ಲಿ ಈವರೆಗೆ 7,91,05,163ಕ್ಕೂ ಅಧಿಕ ಮಂದಿಗೆ ಕೋವಿಡ್-19 ಲಸಿಕೆ ಹಾಕಲಾಗಿದೆ. ರಾಷ್ಟ್ರವ್ಯಾಪಿ ನಡೆಯುತ್ತಿರುವ ಲಸಿಕೀಕರಣ ಅಭಿಯಾನದ ಕಳೆದ 24 ಗಂಟೆಗಳಲ್ಲಿ ಸುಮಾರು 16,38,000 ಡೋಸ್ ಲಸಿಕೆಯನ್ನು ಹಾಕಲಾಗಿದೆ. ಅತ್ಯಲ್ಪ ಅವಧಿಯಲ್ಲೇ 7,91,00,000ಕ್ಕೂ ಅಧಿಕ ಮಂದಿಗೆ ಲಸಿಕೆ ನೀಡಿದ ಕೀರ್ತಿ ಭಾರತಕ್ಕಿದೆ. ದೇಶದಲ್ಲಿ ಕಳೆದ ಜನವರಿ 16ರಂದು ಆರೋಗ್ಯ ಕಾರ್ಯಕರ್ತರಿಗೆ ಲಸಿಕೆ ನೀಡುವ ಅಭಿಯಾನ ಆರಂಭವಾಯಿತು. ಫೆಬ್ರವರಿ 2ರಿಂದ ಮುಂಚೂಣಿ ಕಾರ್ಯಕರ್ತರಿಗೆ ಮತ್ತು ಮಾರ್ಚ್ 1ರಿಂದ 60 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ನೀಡಲಾಗುತ್ತಿದೆ. ಇದೀಗ ಏಪ್ರಿಲ್ 1ರಿಂದ 45 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಕೋವಿಡ್ ಲಸಿಕೆ ನೀಡಲಾಗುತ್ತಿದೆ. ಕೋವಿಡ್-19 ಮಾರ್ಗಸೂಚಿ ಪಾಲಿಸದ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರಗಳು, ವಸತಿ ಗೃಹ ಹಾಗೂ ಗ್ರಂಥಾಲಯಗಳ ಪರವಾನಗಿ ರದ್ದುಪಡಿಸಿ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಧಾರವಾಡ ಜಿಲ್ಲಾಧಿಕಾರಿ ನಿತೀಶ್ ಪಾಟೀಲ ಎಚ್ಚರಿಕೆ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಿನ್ನೆ ನಡೆದ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ, ಪಿಜಿ ಕೇಂದ್ರ ಹಾಗೂ ಗ್ರಂಥಾಲಯಗಳ ಮಾಲೀಕರು ಹಾಗೂ ನಿರ್ವಾಹಕರ ಸಭೆಯ ಬಳಿಕ ಅವರು ಕೊರೋನಾ ಮಾರ್ಗಸೂಚಿಗಳ ಪಾಲನೆಗಾಗಿ ಎಲ್ಲಾ ವಾಣಿಜ್ಯ ಕೇಂದ್ರಗಳು ಹಾಗೂ ಅಂಗಡಿ ವ್ಯಾಪಾರಿಗಳಿಗೆ ತಿಳುವಳಿಕೆ ನೀಡಲಾಗಿದೆ. ಆದಾಗ್ಯೂ ಕೆಲ ಕೇಂದ್ರಗಳಲ್ಲಿ ನಿಯಮಗಳ ಪಾಲನೆಯಾಗುತ್ತಿಲ್ಲ. ಪಾಲಿಕೆ ಹಾಗೂ ಪೊಲೀಸ್ ಇಲಾಖೆಯಿಂದ ವರದಿ ಪಡೆದು ಅಂತಹ ಕೇಂದ್ರಗಳ ವಿರುದ್ಧ ವಿಪತ್ತು ನಿರ್ವಹಣಾ ಕಾಯ್ದೆಯಡಿ ಸೂಕ್ತ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಹೇಳಿದರು. ಸರ್ಕಾರ ಆದೇಶದ ಪ್ರಕಾರ ಈ ಕೊರೋನಾ ಪ್ಯಾಂಡಮಿಕ್ ಮುಗಿಯುವವರೆಗೂ ನಿಮ್ಮದು ಬಾಗಿಲು ಮುಚ್ಚಿದೆ. ಸೊ ನಿಮಗೆ ವೆದರ್ ಯು ಟೇಕ್ ಪ್ರಿಕಾಷನ್ ಆರ್ ಇದನ್ನ ನಾವು ನಿಮ್ಮನ್ನ ಬಾಗಿಲು ಮುಚ್ಚಿಸ್ಬೇಕಾ, ತಾವು ಅದನ್ನೇ ಡಿಸೈಡ್. ಸೊ ಬೇಸ್ಡ್ ಆನ್ HDMC ರಿಪೋರ್ಟ್ ಅಂಡ್ ಬೇಸ್ಡ್ ಆನ್ ದ ಪೊಲೀಸ್ ರಿಪೋರ್ಟ್ ವಿ ವಿಲ್ ಟೇಕ್ ಕ್ಲಾಸ್ ಆದ್ರೂ ಮಾಡಿ ಅಥವಾ ಒಂದು ಕ್ಲಾಸ್ ಅನ್ನ ಸ್ಪ್ಲಿಟ್ ಮಾಡಿ ಬೇರೆ ಬೇರೆ ಟೈಮ್, ಜಾಸ್ತಿ ಟೈಮ್ ಅಲ್ಲಿ ಡಬಲ್ ಕ್ಲಾಸ್ ಅನ್ನ ಮಾಡಿ. ಈಗ 100 ಜನ ಇಟ್ಟುಕೊಂಡು ತಾವು ಮಾಡ್ತಾ ಇದ್ದಾರೆ, 50 ಜನ ಇಟ್ಟುಕೊಂಡು ಮಾಡಿ, 50 ಜನ ಇಟ್ಟುಕೊಂಡಿದ್ದಾರೆ. ನಿಮ್ಮ ಹಾಲ್ ಕೆಪಾಸಿಟಿ ಪ್ರಕಾರ 25 ಮಾಡಿ 2 ಕ್ಲಾಸ್ ಮಾಡಿ ಅಥವಾ 4 ಸತಿ ಕ್ಲಾಸ್ ಮಾಡಿ. ಸೊ 1 hour 2 hour ನಿಮ್ದೇನು ಕ್ಲಾಸ್ ಇರುತ್ತೆ, ಯು ಕ್ಯಾನ್ ಸ್ಪ್ರೆಡ್ ದ ಕ್ಲಾಸಸ್. ಬಟ್ ಜಾಸ್ತಿ ಜನ ಇಟ್ಬಿಟ್ರೆ ವಿ ವಿಲ್ ಕ್ಲೋಸ್ ಯುವರ್ ಇನ್ಸ್ಟಿಟ್ಯೂಟ್ ಆರ್ ಯುವರ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್. ಸಹಾಯಕ ಪೊಲೀಸ್ ಆಯುಕ್ತರಾದ ಜಿ ಅನುಷಾ, ಬಹುತೇಕ ಕೋಚಿಂಗ್ ಸೆಂಟರ್ಗಳಲ್ಲಿ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಅವಕಾಶ ನೀಡಲಾಗುತ್ತಿದ್ದು ಕೋವಿಡ್ ಮಾರ್ಗಸೂಚಿಗಳ ಪಾಲನೆಯಾಗುತ್ತಿಲ್ಲ. ಪ್ರತಿ ಕೇಂದ್ರದಲ್ಲಿ ಕನಿಷ್ಠ 2 ಸಿಸಿ ಕ್ಯಾಮೆರಾ ಅಳವಡಿಸಿ ವ್ಯಕ್ತಿಗತ ಅಂತರ, ಮಾಸ್ಕ್ ಧರಿಸುವಿಕೆ ಮತ್ತಿತರ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚಿಸಲಾಗಿದೆ. ಇನ್ನೊಮ್ಮೆ ಈ ಎಲ್ಲಾ ಕೇಂದ್ರಗಳನ್ನು ಪರಿಶೀಲಿಸುವುದಾಗಿ ಅವರು ತಿಳಿಸಿದರು. ಇದನ್ನ ಒಂದು ಮಾನಿಟರ್ ಮಾಡೋಕ್ಕೋಸ್ಕರ ನಮ್ಮ ಸ್ಟಾಫ್ನ ನಾನು ಡಿಪ್ಲಾಯ್ ಮಾಡಿದ್ದೆ. ಅಂಡ್ ಆಲ್ಸೋ ನಿಮ್ಗಳಲ್ಲೂ 5 ಜನ ವಾಲಂಟಿಯರ್ಸ್ನ ನೀವು ಮಾಡಬೇಕು ಅಂತ ಹೇಳಿದ್ದೆ ನಾನು. ಫ್ರಾಂಕ್ಲಿ ಯಾವ ಸ್ಟೂಡೆಂಟ್ಸ್ ಮಾಸ್ಕ್ ಹಾಕ್ತಾರೆ, ಸಪ್ತಾಪುರ ಅಪ್ ಟು ಜಯನಗರ, ಶ್ರೀನಗರ ಯಾವುದೇ ಕಡೆ ಹೋದ್ರೂ ಸ್ಟೂಡೆಂಟ್ಸ್ ಯಾರೂ ಮಾಸ್ಕ್ ಹಾಕ್ತಾರೆ. ಅದನ್ನ ನೀವು ಎನ್ಶೋರ್ ಮಾಡ್ಬೇಕಾಗತ್ತೆ. ನಮ್ಮ ಕೈಯಲ್ಲಿ ಸಿಕ್ಕರೆ ನಾವು ಅವ್ರ ಮೇಲೆ ಕೇಸ್ ಮಾಡ್ಬೇಕಾಗುತ್ತೆ.
ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆ ಎನ್ನುವ ಖ್ಯಾತಿಗೆ ಪಾತ್ರವಾಗಿರುವ ಕಾಶ್ಮೀರದ ಚೆನಾಬ್ ಸೇತುವೆಯ ಕಮಾನು ನಿರ್ಮಾಣ ಕಾರ್ಯ ಇಂದು ಪೂರ್ಣಗೊಂಡಿದೆ. ಈ ಸಂಬಂಧ ನಡೆದ ಸಮಾರಂಭದಲ್ಲಿ ಕೇಂದ್ರ ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪಾಲ್ಗೊಂಡಿದ್ದರು. ಚೆನಾಬ್ ನದಿಗೆ ನಿರ್ಮಿಸುತ್ತಿರುವ ಈ ಸೇತುವೆ ಇಂಜಿನಿಯರಿಂಗ್ ಚಮತ್ಕಾರವಾಗಿದ್ದು 1,400 ಕೋಟಿ ರೂಪಾಯಿ ವೆಚ್ಚದ 550 ಮೀಟರ್ ಉದ್ದದ ಕಮಾನು ನಿರ್ಮಾಣ ಪೂರ್ಣಗೊಂಡಿದೆ. ಈ ಕಮಾನು 10,000 ಮೆಟ್ರಿಕ್ ಟನ್ ತೂಕ ಹೊಂದಿದೆ. ಇನ್ನು 1 ವರ್ಷದಲ್ಲಿ ಸೇತುವೆ ಕಾಮಗಾರಿ ಪೂರ್ಣಗೊಳ್ಳಲಿದೆ. ಈ ಸೇತುವೆ ಕಾಶ್ಮೀರವನ್ನು ದೇಶದ ಇತರ ಭಾಗಕ್ಕೆ ಸಂಪರ್ಕಿಸುವಲ್ಲಿ ಮಹತ್ವದ ಪಾತ್ರ ವಹಿಸಲಿದೆ. ಇದರ ಮೂಲಕ ಕನ್ಯಾಕುಮಾರಿಯಿಂದ ಕಾಶ್ಮೀರಕ್ಕೆ ರೈಲು ಸಂಚಾರ ಸಾಧ್ಯವಾಗಲಿದೆ. ಮಹಾರಾಷ್ಟ್ರ ಗೃಹ ಸಚಿವ ಅನಿಲ್ ದೇಶ್ಮುಖ್ ವಿರುದ್ಧದ ಭ್ರಷ್ಟಾಚಾರ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಿ ಮುಂಬೈ ಉಚ್ಚ ನ್ಯಾಯಾಲಯ ಇಂದು ಆದೇಶ ಹೊರಡಿಸಿದೆ. ಮುಂಬೈನ ಮಾಜಿ ಪೊಲೀಸ್ ಆಯುಕ್ತ ಪರಂಬೀರ್ ಸಿಂಗ್ ಗೃಹ ಸಚಿವ ಅನಿಲ್ ದೇಶ್ಮುಖ್ ವಿರುದ್ಧ ಭ್ರಷ್ಟಾಚಾರ ಮತ್ತು ಅಪರಾಧ ಕೃತ್ಯಗಳಿಗೆ ಸಂಬಂಧಿಸಿದ ಆರೋಪ ಮಾಡಿದ್ದರು. ಈ ಆರೋಪಗಳು ತುಂಬಾ ಗಂಭೀರ ಸ್ವರೂಪದ್ದಾಗಿದೆ ಎಂದು ಅಭಿಪ್ರಾಯಪಟ್ಟಿರುವ ಮುಂಬೈ ಹೈಕೋರ್ಟ್ 15 ದಿನಗಳಲ್ಲಿ ಪ್ರಕರಣ ಸಿಬಿಐ ತನಿಖೆ ಆರಂಭಿಸುವಂತೆ ಸೂಚನೆ ನೀಡಿದೆ. हम डेवलपमेंट इसको मान सकते हैं जिस तरह से बॉम्बे हाई कोर्ट ने मुंबई के पूर्व कमिश्नर परमबीर सिंह की चिट्ठी के मामले में सीबीआई जांच के आदेश दिए हैं. ಉತ್ತರಾಖಂಡದಲ್ಲಿ ವ್ಯಾಪಿಸುತ್ತಿರುವ ಭಾರೀ ಕಾಡ್ಗಿಚ್ಚು ನಿಯಂತ್ರಣಕ್ಕೆ ಕೇಂದ್ರ ಸರ್ಕಾರ 2 ವಿಶೇಷ ಹೆಲಿಕಾಪ್ಟರ್ಗಳನ್ನು ರವಾನಿಸಿದ್ದು ಅಗತ್ಯವಿದ್ದಲ್ಲಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ದಳವನ್ನು ನಿಯೋಜಿಸುವ ಭರವಸೆ ನೀಡಿದೆ. ಕಾಡ್ಗಿಚ್ಚು ನಿಯಂತ್ರಣ ಕಾರ್ಯಾಚರಣೆ ಕುರಿತು ಮುಖ್ಯಮಂತ್ರಿ ತೀರತ್ ಸಿಂಗ್ ರಾವತ್ ಅವರೊಂದಿಗೆ ಚರ್ಚೆ ನಡೆಸಿರುವ ಗೃಹ ಸಚಿವ ಅಮಿತ್ ಶಾ ಅಗತ್ಯವಿರುವ ಎಲ್ಲಾ ನೆರವು ಒದಗಿಸುವುದಾಗಿ ತಿಳಿಸಿದ್ದಾರೆ. ಕಾಡ್ಗಿಚ್ಚಿಗೆ ಸಿಲುಕಿ 4 ಮೃತಪಟ್ಟಿದ್ದು ಹಲವು ಪ್ರಾಣಿ ಪಕ್ಷಿಗಳು ಬಲಿಯಾಗಿವೆ. प्रदेश के मुख्यमंत्री तीरथ सिंह रावत से बात की है आग पर काबू पाने और जानमाल ಮಕ್ಕಳಿಗೆ ಕಾರ್ಟೂನ್ ಎಂದರೆ ತುಂಬಾ ಇಷ್ಟ. ಟಾಮ್ ಅಂಡ್ ಜೆರ್ರಿ, ಛೋಟಾ ಭೀಮ್, ಪೋಕೆಮನ್, ಫ್ಯಾಂಟಮ್, ಮೋಟು ಪತ್ಲು, ಮಿಕ್ಕಿ ಮೌಸ್, ಡೊನಾಲ್ಡ್ ಡಕ್ ಅನ್ನು ಟಿವಿಯ ಪರದೆಯಲ್ಲಿ ಕಂಡರೆ ಸಂಭ್ರಮಿಸುವ ಚಿಣ್ಣರು ಆಳೆತ್ತರದ ಅವುಗಳ ಪ್ರತಿಮೆಯನ್ನು ಕಂಡರೆ ಕುಣಿದು ಕುಪ್ಪಳಿಸದೇ ಇರುತ್ತಾರೆಯೇ? ಇಂಥ ಒಂದು ಅಮಿತಾನಂದವನ್ನು ಉತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣ ದಾಂಡೇಲಿಯ ಇಕೋ ಪಾರ್ಕ್ನಲ್ಲಿ ಮಕ್ಕಳಿಗಾಗಿ ಕಲ್ಪಿಸಲಾಗಿದೆ. ಮಕ್ಕಳಿಗಷ್ಟೇ ಅಲ್ಲ, ಎಲ್ಲ ವಯೋಮಾನದವರನ್ನು ಆಕರ್ಷಿಸುವ ಚಾರ್ಲಿ ಚಾಪ್ಲಿನ್ ಕೂಡ ಇಲ್ಲಿದ್ದಾನೆ. ಇನ್ನು ತಡ ಏಕೆ, ಬನ್ನಿ ಕಾರ್ಟೂನ್ ಪ್ರತಿಮೆಯನ್ನು ಕಂಡು ಬರೋಣ. ಪ್ರವಾಸಿಗರ ಸ್ವರ್ಗ, ಪಕ್ಷಿ ವೀಕ್ಷಕರು ಮತ್ತು ಪರಿಸರ ಪ್ರೇಮಿಗಳ ನೆಚ್ಚಿನ ತಾಣ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ಈಗ ಮಕ್ಕಳ ಆಕರ್ಷಣೆಯ ಕೇಂದ್ರ ಬಿಂದುವೂ ಆಗಿದೆ. ದಂಡಕಾರಣ್ಯ ಇಕೋ ಪಾರ್ಕ್ ಮಕ್ಕಳ ಅಚ್ಚುಮೆಚ್ಚಿನ ಕಾರ್ಟೂನ್ ಪಾತ್ರಗಳ ಆಳೆತ್ತರ ಬೊಂಬೆಗಳಿಂದ ತುಂಬಿ ತುಳುಕುತ್ತಿದ್ದು ಮಕ್ಕಳ ಮನಸ್ಸಿಗೆ ಮುದ ನೀಡುತ್ತಿದೆ. ದಾಂಡೇಲಿಗೆ ಮಕ್ಕಳ ಸಹಿತ ದೊಡ್ಡವರನ್ನೂ ಸೆಳೆದು ಪರಿಸರ ಮತ್ತು ಅರಣ್ಯದ ಬಗ್ಗೆ ಜಾಗೃತಿ ಮೂಡಿಸಲು ಈ ಉದ್ಯಾನವನ ಅಭಿವೃದ್ಧಿಪಡಿಸಲಾಗಿದೆ ಎಂದು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಹೇಳುತ್ತಾರೆ. 1996ರಲ್ಲಿ ಒಂದು ದಂಡಕಾರಣ್ಯ ಅನ್ನೋ ಒಂದು ಪಾರ್ಕ್ ಮಾಡಿದ್ವಿ. ಅದಾದ ಮೇಲೆ 2015-16 ಸಮಯದಲ್ಲಿ ಹೊಸ ಆಯಾಮಗಳನ್ನ ಅನುಸರಿಸಿ ನಾವು ಅದನ್ನ ದಂಡಕಾರಣ್ಯ ಇಕೋ ಪಾರ್ಕ್ ಅಂತೇಳಿ ಸ್ಟಾರ್ಟ್ ಮಾಡಿದ್ವಿ. ಇದನ್ನು ನಾವು ಕಾರ್ಟೂನ್ ಪಾರ್ಕ್ ಅಂತಲೂ ಕರಿತೀವಿ. ಇಲ್ಲಿ ಒಂದು 26 ಎಕರೆ ಜಾಗದಲ್ಲಿ ವಿಸ್ತಾರವಾಗಿ ಹರಡಿದೆ. ಕಾಳೆಹುಲಿ ಸಂರಕ್ಷಿತ ಪ್ರದೇಶ ವ್ಯಾಪ್ತಿಯ ನೈಸರ್ಗಿಕ ಉದ್ಯಾನವನದಲ್ಲಿ ತಲೆ ಎತ್ತಿರುವ ಈ ಕಾರ್ಟೂನ್ ಪಾರ್ಕ್ ಬೇಸಿಗೆ ರಜೆಯಲ್ಲಿ ಮಕ್ಕಳನ್ನು ಕೈಬೀಸಿ ಕರೆಯುತ್ತಿದೆ. ಹಸಿರು ಗುಹೆಯಂತಹ ಪ್ರವೇಶ ದ್ವಾರದಲ್ಲೇ ಮಕ್ಕಳ ಅಚ್ಚುಮೆಚ್ಚಿನ ಕಾರ್ಟೂನ್ ಪಾತ್ರಗಳು ಗಮನ ಸೆಳೆಯುತ್ತವೆ. ಒಳಗೆ ಪ್ರವೇಶಿಸುತ್ತಿದ್ದಂತೆ ತನ್ನ ದೊಡ್ಡ 2 ಹಲ್ಲುಗಳನ್ನು ಚಾಚಿದ ಅಳಿಲು ಮರಿಯ ಬೊಂಬೆ ನಗುನಗುತ್ತಾ ಸ್ವಾಗತಿಸುತ್ತದೆ. ದೊಡ್ಡ ಗಾತ್ರದ ಇರುವೆಗಳ ಸಾಲಿನ ಬೊಂಬೆಗಳು ಸರತಿ ಸಾಲಿನಲ್ಲಿ ಬನ್ನಿ ಎಂಬ ಸಂದೇಶ ಸಾರುತ್ತವೆ. ವಿವಿಧ ರೀತಿಯ ವಿಶ್ವದಲ್ಲಿ ಸಹ ಫೇಮಸ್ ಆಗಿರುವಂತಹ ಒಂದು ಕಾರ್ಟೂನ್ಗಳನ್ನು ನಾವು ಹಾಕಿದ್ದೀವಿ. ಪರಿಸರ, ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆ ಬಗ್ಗೆ ಅವೇರ್ನೆಸ್ನ ಫಾರ್ಮೇಟಿವ್ ಇಯರ್ಸ್ ಅರ್ಲಿ ಏಜಸಲ್ಲೇ ಕೊಟ್ಟರೆ ಅವರು ಒಂದು ಒಳ್ಳೆ ಪರಿಸರದ ಬಗ್ಗೆ, ಅರಣ್ಯ ಬಗ್ಗೆ ಒಳ್ಳೆ ಜ್ಞಾನ ಬರುತ್ತೆ ಅನ್ನೋ ಉದ್ದೇಶದಿಂದ ಉದ್ಯಾನವನದಲ್ಲಿ ಲೂನಿ ಟ್ಯೂನ್ಸ್ ಪಾತ್ರಗಳಿವೆ. ಜೊತೆಗೆ ಆ ಪಾತ್ರದ ಪ್ರತಿಮೆಗಳ ಮುಂದೆ ಇಂಗ್ಲಿಷ್ನಲ್ಲಿ ಫಲಕವಿದ್ದು ಅದರಲ್ಲಿ ಪಾತ್ರಗಳ ಕುರಿತ ವಿವರಣೆಯನ್ನೂ ನೀಡಲಾಗಿದೆ. ಪಕ್ಕದಲ್ಲಿಯೇ ಬಣ್ಣ ಬಣ್ಣದ ಮೀನುಗಳ ಬೃಹತ್ ಮತ್ಸ್ಯಾಲಯವೂ ಇದೆ.
ಮಕ್ಕಳಿಗೆ ಆಟವಾಡಲು ಇಲ್ಲಿ ಮರದ ಕೊಂಬೆಗಳಿಗೆ ಕಟ್ಟಿದ ಬೃಹತ್ ಟೈರ್ಗಳು ಇವೆ. ಜೊತೆಗೆ ಜಾರುವ ಬಂಡೆ, ಉಯ್ಯಾಲೆ ಇದೆ. ಪ್ರಾಣಿಗಳ ಹೆಜ್ಜೆಯ ಗುರುತಿರುವ ಕಾಂಕ್ರೀಟ್ ಪಾದಚಾರಿ ಮಾರ್ಗವನ್ನು ಇಲ್ಲಿ ನಿರ್ಮಿಸಲಾಗಿದ್ದು ಸ್ವಚ್ಛತೆಗೂ ಆದ್ಯತೆ ನೀಡಲಾಗಿದೆ. ಈ ಇಕೋ ಪಾರ್ಕ್ನಲ್ಲಿ ದಾಂಡೇಲಿ ಅಭಯಾರಣ್ಯದಲ್ಲಿರುವ ವಿವಿಧ ವನ್ಯಮೃಗಗಳು ಮತ್ತು ಪಕ್ಷಿಗಳ ಚಿತ್ರ ಸಹಿತ ಮಾಹಿತಿಯನ್ನು ಪ್ರದರ್ಶಿಸಲಾಗಿದೆ. ಜೊತೆಗೆ ವಿವಿಧ ವೃಕ್ಷಗಳ ಮೇಲೆ ಆ ಮರಗಳ ಹೆಸರುಗಳನ್ನೂ ಪ್ರದರ್ಶಿಸಲಾಗಿದೆ. ಇದರಿಂದ ಮಕ್ಕಳಿಗೆ ಪ್ರಾಣಿ, ಪಕ್ಷಿ, ವೃಕ್ಷಗಳನ್ನು ಗುರುತಿಸಲು ಅವುಗಳ ಬಗ್ಗೆ ತಿಳಿಯಲು ಅನುಕೂಲವಾಗುತ್ತಿದೆ. ಆಡಿ ಓಡಾಡಿ ಆಯಾಸಗೊಂಡ ಮಕ್ಕಳು, ಹಿರಿಯರು ದಣಿವಾರಿಸಿಕೊಳ್ಳಲು ವಿವಿಧ ಆಕಾರಗಳ ಆಕರ್ಷಕ ಬೆಂಚ್ಗಳು ಇವೆ. ಫ್ಲಿಂಟ್ ಸ್ಟೋನ್ಸ್, ಆಮೆಯ ಮೇಲೆ, ಕಪ್ಪು ಚಿರತೆ ಬಗೀರ ಮೇಲೆ ಕುಳಿತ ಮೋಗ್ಲಿ, ಡೊನಾಲ್ಡ್ ಡಕ್, ಮಿಕ್ಕಿ ಮೌಸ್, ಟಾಮ್ ಅಂಡ್ ಜೆರ್ರಿ, ಅವೆಂಜರ್ಸ್ ಸೇರಿದಂತೆ ವಿವಿಧ ಕಾರ್ಟೂನ್ ಪಾತ್ರಗಳೂ ಇವೆ. ಇಲ್ಲಿ ಮಕ್ಕಳು ಸೆಲ್ಫಿ ಮತ್ತು ಫೋಟೋ ತೆಗೆಸಿಕೊಳ್ಳುತ್ತಾರೆ. ಇಲ್ಲಿ ತಾವು ನೋಡ್ಬೋದು ವಿವಿಧ ಜಾತಿಯ ಸರೀಸೃಪಗಳು ಅಂತ ಹೇಳ್ತೀವಿ, ರೆಪ್ಟೈಲ್ಸು, ಆಂಫಿಬಿಯನ್ಸು, ಅವೆಲ್ಲ ನಾವು ಒಂದು ಆಕೃತಿಗಳನ್ನು ಇವನ್ನೆಲ್ಲ ಇಟ್ಟಿದ್ದೀವಿ. ಇದರಿಂದ ಅವರಿಗೆ ಒಂದು ಅವೇರ್ನೆಸ್ಸು ಹೆಂಗೆ ನಮ್ಮ ಮನುಷ್ಯ, ಪ್ರಕೃತಿ ಮತ್ತು ಅಲ್ಲಿರುವಂಥ ಪ್ರಕೃತಿ ಒಳಗಿರುವಂಥ ವನ್ಯಜೀವಿಗಳು ಮತ್ತು ಅರಣ್ಯ ಹೆಂಗೆ ಇಂಟಿಗ್ರೇಟ್ ಆಗಿದೆ ಅನ್ನೋದು ನಾವು ತೋರಿಸ್ಕೊಡುತ್ತೆ. ಪುಟ್ಟ ಮಗುವಿನೊಂದಿಗೆ ಉದ್ಯಾನವನದ ವೀಕ್ಷಣೆಗೆ ಬಂದ ದಂಪತಿ ಅಭಿಪ್ರಾಯವಿದು. ಸೊ ಈ ಪಾರ್ಕು ಒಂಥರ ದಾಂಡೇಲಿ ಲೋಕಲ್ ಪ್ಲೇಸ್ಗೆ ಅಥವಾ ಟೂರಿಸ್ಟ್ ಪ್ಲೇಸ್ಗೆ ಎಲ್ಲರಿಗೂ ಎಂಜಾಯ್ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಮತ್ತು ಈವ್ನಿಂಗ್ ಟೈಮಲ್ಲಿ ಟೈಮ್ ಪಾಸ್ ಮಾಡಲಿಕ್ಕಂತ ತುಂಬ ಚೆನ್ನಾಗಿದೆ. ವೀಕೆಂಡ್ಸಲ್ಲಿ ಮಕ್ಕಳನ್ನು, ಫ್ಯಾಮಿಲೀಸ್ ಎಲ್ಲ ಬಂದು ಎಂಜಾಯ್ ಮಾಡ್ಬೋದು. ಸ್ಥಳೀಯ ಯುವಕ ಅನೂಪ್ ಗೌಡ ದಾಂಡೇಲಿಗೆ ಈ ಉದ್ಯಾನವನ ಕಿರೀಟಪ್ರಾಯ ಎನ್ನುತ್ತಾರೆ. ಗಾರ್ಡನ್ ಬಗ್ಗೆ ಹೇಳಬೇಕಂದ್ರೆ ಒಂಥರ ದಾಂಡೇಲಿ ಕಿರೀಟ ಇದ್ದ ಹಾಗೆ. ಈ ದಾಂಡೇಲಿ ಅನ್ನೋದು ಒಂದು ಟೂರಿಸಮ್ ಪ್ಲೇಸ್. ಇದರಿಂದ ತುಂಬ ಇಲ್ಲಿ ಸುತ್ತಮುತ್ತ ಇರೋ ಜನರಿಗಾಗಲಿ, ಹೊರಗಿಂದ ಬರೋ ಗೆಸ್ಟ್ಗಳಿಗಾಗಲಿ ಒಂದು ಒಳ್ಳೆಯ ವಾತಾವರಣ ಸಿಗಂತ ಹೇಳ್ಬೋದು. ಇಲ್ಲಿ ಪ್ರವಾಸಕ್ಕೆ ಬಂದ ಬಾಗಲಕೋಟೆ ಜಿಲ್ಲೆಯ ಮಳೆಯಪ್ಪ ಉದ್ಯಾನವನ ಉತ್ತಮವಾಗಿದೆ ಎನ್ನುತ್ತಾರೆ. ಇಲ್ಲಿ ಇವತ್ತು ನಾವು ಸ್ಕೂಲ್ ರಜೆ ಇದ್ದ ಸಂಬಂಧ ಹುಡುಗರಿಗೆ ಒಂದು ನೋಡಕ್ಕಂತೇಳಿ ಗಾರ್ಡನ್ ಕರ್ಕೊಂಬಂದಿವ್ರಿ. ಆದರೂ ಚೆನ್ನಾಗಿಲ್ಲ ಮೇಡಮ್ ರೀ, ಇಲ್ಲಿ ಚಲೋ ಐತಿ ಮತ್ತು ಹುಡುಗರಿಗೆ ಆಡಕ್ಕೆ ಎಲ್ಲದಕ್ಕೂ ಒಳ್ಳೆಯದೈತಿ. ಉದ್ಯಾನವನದಲ್ಲಿ ಕಾರ್ಟೂನ್ ಬೊಂಬೆಗಳನ್ನು ತಯಾರಿಸಿದ ಬಿಜಾಪುರದ ಚಟ್ಟರಿಕೆ ಗ್ರಾಮದ ಶಿಲ್ಪಿ ರಮೇಶ್ ಇದು ಮಕ್ಕಳನ್ನು ಹೆಚ್ಚು ಆಕರ್ಷಿಸುತ್ತದೆ ಎನ್ನುತ್ತಾರೆ. ಡಿಎಫ್ಒ ಅವರ ಪ್ರೇರಣೆಯಿಂದ ಮತ್ತು ಅವರು ನಾವು ಕೂಡಿ ಈ ಕಾರ್ಟೂನ್ಗಳನ್ನು ಮಾಡಬೇಕು ಅಂಥೇಳಿ ಒಂದು ವಿಚಾರ ಮಾಡಿಕೊಂಡು ಕಾರ್ಟೂನ್ಗಳು ಮಾಡಿದ್ದೀವಿ. ಸಿಮೆಂಟ್ ಮತ್ತು ಫೈಬರ್ನಲ್ಲಿ ಮತ್ತು ಮಣ್ಣಿನಲ್ಲಿ ಮೂರ್ತಿಗಳನ್ನು ಮಾಡ್ತೀವಿ. ಹೆಚ್ಚು ಗಾರ್ಡನ್ ಫಾರೆಸ್ಟ್ ಡಿಪಾರ್ಟ್ಮೆಂಟದ್ದು ವರ್ಕ್ಗಳನ್ನು ಹೆಚ್ಚು ಮಾಡ್ತೀವಿ. ಮಾಡಿರ್ತಕ್ಕಂಥ ಕಲಾವನ್ನು ಮಕ್ಕಳು ಮತ್ತು ಸಾರ್ವಜನಿಕರು ಎಲ್ಲ ನೋಡಿ ಖುಷಿ ಪಡಬೇಕು ಅನ್ನೋದು ಆಸೆ. ಮತ್ತು ಅವರೆಲ್ಲ ನೋಡೋದ್ರಿಂದ ನಮಗೂ ಒಂಥರ ಖುಷಿ ಇರ್ತದೆ. ಬೇಸಿಗೆಯ ರಜೆಯಲ್ಲಿ ಮಕ್ಕಳು ಮತ್ತು ಕುಟುಂಬದೊಂದಿಗೆ ಎಲ್ಲಿಗೆ ಹೋಗಬೇಕು ಎನ್ನುವವರಿಗೆ ಪ್ರಕೃತಿ ರಮಣೀಯವಾದ ಪ್ರದೇಶದಲ್ಲಿರುವ ಈ ಇಕೋ ಪಾರ್ಕ್ ನಿಜಕ್ಕೂ ಉತ್ತಮ ಆಯ್ಕೆಯಾಗಿದೆ. ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 1,200 ಅಂಕಗಳ ಕುಸಿತದೊಂದಿಗೆ 48,818ರಲ್ಲಿ ವಹಿವಾಟು ಆರಂಭಿಸಿದೆ. ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಸಹ 330 ಅಂಕಗಳ ಕುಸಿತದೊಂದಿಗೆ 14,540ರಲ್ಲಿತ್ತು. ಟೋಕಿಯೋ ಒಲಿಂಪಿಕ್ಗೆ ಭಾರತದ ಶೂಟಿಂಗ್ ತಂಡವನ್ನು ಪ್ರಕಟಿಸಲಾಗಿದೆ. ರಾಷ್ಟ್ರೀಯ ರೈಫಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ರವಿವಾರ ಶೂಟಿಂಗ್ ತಂಡ ಪ್ರಕಟಿಸಿದ್ದು 15 ಶೂಟರ್ಗಳನ್ನು ಆಯ್ಕೆ ಮಾಡಲಾಗಿದೆ. ವಿಶ್ವ ನಂಬರ್ 1 ಇಳವೆನ್ನಿಲಾ ವಾಳರಿವನ್ ಯುವ ಶೂಟರ್ ಮನು ಭಾಕರ್ ಸ್ಥಾನ ಪಡೆದಿದ್ದಾರೆ. ಕಳೆದ ವಿಶ್ವಕಪ್ನಲ್ಲಿ ಚಿನ್ನದ ಪದಕ ಗೆದ್ದ ಚಿಂಕಿ ಯಾದವ್ ಅವರನ್ನು ಕಾಯ್ದಿಟ್ಟ ಸ್ಪರ್ಧೆಯನ್ನಾಗಿ ಆಯ್ಕೆ ಮಾಡಲಾಗಿದೆ. ಟೋಕಿಯೋ ಒಲಿಂಪಿಕ್ ಜುಲೈ 23ರಿಂದ ಆಗಸ್ಟ್ 8ರವರೆಗೆ ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡು, ಕೇರಳ, ಪುದುಚೇರಿಯಲ್ಲಿ ವಿಧಾನಸಭಾ ಚುನಾವಣೆಗೆ ಭರದ ಸಿದ್ಧತೆ. ನಾಳೆ ಮತದಾನ. ಕೇಂದ್ರದಿಂದ ರಾಜ್ಯಕ್ಕೆ 15 ಲಕ್ಷ ಡೋಸ್ ಕೋವಿಡ್-19 ಲಸಿಕೆ ಪೂರೈಕೆ. ಕೊರತೆ ಉಂಟಾಗದಂತೆ ಸಕಲ ಕ್ರಮ. ಸಚಿವ ಡಾಕ್ಟರ್ ಕೆ ಸುಧಾಕರ್. ರೈತರಿಗೆ ಅನುಕೂಲ ಕಲ್ಪಿಸಲು ಸಾಲದ ಮೊತ್ತ ಹೆಚ್ಚಳ. ಹೊಸದಾಗಿ 27 ಲಕ್ಷ ರೈತರಿಗೆ 16 ಲಕ್ಷ ಕೋಟಿ ರೂಪಾಯಿ ಸಾಲ ಸೌಲಭ್ಯ. ಎಸ್ಟಿ ಸೋಮಶೇಖರ್.
ನಕ್ಸಲ್ ವಿರುದ್ಧದ ಕಾರ್ಯಾಚರಣೆ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲು ಕ್ರಮ, ಯೋಧರ ಬಲಿದಾನ ಸದಾ ಸ್ಮರಣೀಯ, ಸಚಿವ ಅಮಿತ್ ಶಾ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30ಕ್ಕೆ. ನಮಸ್ಕಾರ.